ದೇವರು ಕೊಟ್ಟಿದ್ದೇ ಭಿಕ್ಷೆ. ಮುಂದಿನ 20 ವರ್ಷ ಎಚ್ಚರ. ಅರ್ಥ ಮಾಡಿಕೊಳ್ಳಿ. ಹೆಬ್ಬಳ್ಳಿ ಲಾಲಾಸಾಬ್ ಮೊಹರಂ ಭವಿಷ್ಯ. ಮೂಡಲ ದೇಶಕ್ಕೂ ಪಡುವಳ ದೇಶಕ್ಕೂ ಬರದ ಛಾಯ ಕಾಡಲಿದೆ ಎಂದು ಲಾಲಾಸಾಬ್ ಅಜ್ಜ ಭವಿಷ್ಯವನ್ನ ನುಡಿದಿದ್ದಾರೆ. ಸಾಮಾನ್ಯವಾಗಿ ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಮುಂದಿನ ಆಗು ಹೋಗುಗಳು ಮತ್ತು ಅದಕ್ಕೆ ಪರಿಹಾರವೇನು ಎಂಬುದರ ಬಗ್ಗೆ ಇವರು ನುಡಿಯುವ ಭವಿಷ್ಯ ಈ ಭಾಗದಲ್ಲಿ ಜನಪ್ರಿಯತೆಯನ್ನ ಪಡೆದಿದೆ. ಮುಸ್ಲಿಂ ಬಾಂಧವರ ಪವಿತ್ರ ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಲಾಲಾಸಾಬ್ ಅಜ್ಜ ಭವಿಷ್ಯವನ್ನ ನುಡಿಯುತ್ತಾರೆ. ಅದರಂತೆಯೇ ಶುಕ್ರವಾರ ಲಾಲಾಸಾಬವಾಲಿ ದರ್ಗಾದಲ್ಲಿ ಮೊಹರಂ ಆಚರಣೆಯ ನಂತರ ಭವಿಷ್ಯವನ್ನ ನುಡಿದಿರುವ ಅಜ್ಜ ಮುಂದಿನ 20 ವರ್ಷ ಜಗತ್ತಿಗೆ ಕಷ್ಟ, ಎಚ್ಚರದಿಂದ ಇರಿ ಎಂದು ಹೇಳಿದ್ದಾರೆ. ಮಳೆ, ಬೆಳೆ, ಜಾಗತಿಕ ವಿಕೋಪದ ಬಗ್ಗೆ ಲಾಲಾಸಾಬ್ ಅಜ್ಜ ಆತಂಕಕಾರಿ ಭವಿಷ್ಯವನ್ನ ನುಡಿದಿರುವ ಜನರ ಭೀತಿಗೆ ಕಾರಣವಾಗಿದೆ. ದೇವರು ಕೊಟ್ಟಿದ್ದೆ ಭಿಕ್ಷೆ, ಎಚ್ಚರ, ಅರ್ಥ ಮಾಡಿಕೊಳ್ಳ್ರೋ ಎಂದು ಅಜ್ಜ ಹೇಳಿದ್ದಾರೆ. ಮೂಡಲ ದೇಶಕ್ಕೂ ಪಡುವಲ ದೇಶಕ್ಕೂ ಬರದ ಛಾಯೆ ಕಾಡಲಿದೆ. ಮಳೆ ಸಾಧಾರಣವಾಗಿದ್ದು ಬೆಳೆ ನಿರೀಕ್ಷಿತ ಮಟ್ಟದಲ್ಲಿ ಬರುವುದಿಲ್ಲ. ಕಾಲವು ಅಷ್ಟೇನು ಅನುಕೂಲಕರವಾಗಿರುವುದಿಲ್ಲ ಎಂದು ಲಾಲಾಸಾಬ್ ಅಜ್ಜ ಮೊಹರಂ ಭವಿಷ್ಯವನ್ನ ನುಡಿದಿದ್ದಾರೆ. ದೇಶದಲ್ಲಿ ಈಗಾಗಲೇ ವಾಡಿಕೆಯಂತೆ ಮಳೆಯಾಗುತ್ತಿಲ್ಲ. ಆಗಲೇ ಬರದ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ. ಈ ಹಿನ್ನೆಲೆಯಲ್ಲಿ ಲಾಲಾಸಾಬ್ ಅಜ್ಜನ ಭವಿಷ್ಯ ರೈತರ ಆತಂಕಕ್ಕೆ ಕಾರಣವಾಗಿದೆ. ಅನ್ನ ನೀರಿಗೆ ಹಾಹಾಕಾರ ಏಳಲಿದೆ. ಮಳೆ ನಿರೀಕ್ಷೆಯಂತೆ ಇರುವುದಿಲ್ಲ ಎಂದು ಕೋಡಿಮಠದ ಶ್ರೀಗಳು ಭವಿಷ್ಯ ಹೇಳಿದ್ದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದಾಗಿದೆ. ರೈತರು ಮಳೆಯ ನಿರೀಕ್ಷೆಯಲ್ಲಿರುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಇಂತಹ ಸಮಯದಲ್ಲೇ ಲಾಲಾಸಾಬ್ ಅಜ್ಜನ ಭವಿಷ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಮುಂದಿನ 20 ವರ್ಷ ಬರ ನಮ್ಮನ್ನು ಕಾಡಲಿದೆ ಎನ್ನುವುದನ್ನ ಬರೆದಿಟ್ಟುಕೊಂಡು ಬಿಡಿ. ಆದರೂ ಬದುಕೋಕೆ ದಾರಿ ಸಿಗುತ್ತದೆ. ನೀವು ಯಾವುದೇ ದೇವರ ಭಕ್ತರಾಗಿರಲಿ, ಪ್ರಸಾದಕ್ಕೆ ಕಾಯ್ಕೊಂಡು ಇರಬೇಕಾಗುತ್ತದೆ. ಇನ್ನು ಮುಂದೆ ವರ್ಷದಿಂದ ವರ್ಷಕ್ಕೆ ಪ್ರಸಾದವನ್ನ ಕಾಯ್ಕೊಂಡು ಇರಿ. ಇಲ್ಲದಿದ್ರೆ ಎಲ್ಲರಿಗೂ ತೊಂದರೆಯ ಕಾಲ ಎದುರಾಗಲಿದೆ. ಪ್ರಾಣಿ ಜಾನುವಾರುಗಳಿಗೆ ಭೀಕರ ಸಮಸ್ಯೆ ಎದುರಾಗಲಿದೆ. ಮುಂದಿನ ವರ್ಷ ಇನ್ನಷ್ಟು ಕಠಿಣ ಕಾಲ ಎದುರಿಸಬೇಕಾಗುತ್ತದೆ. ಆಹಾರಕ್ಕಾಗಿ ಜನರು ಕಾಯುವಂತಹ ಪರಿಸ್ಥಿತಿ ಎದುರಾಗಲಿದೆ. ದೇವರು ಕೊಟ್ಟಿದ್ದು ಪ್ರಸಾದ ಎಂದು ಜೀವನ ಮಾಡಿ ಎಚ್ಚರ ಎಂದು ಹೆಬ್ಬಳ್ಳಿ ದರ್ಗಾದ ಲಾಲಾಸಾಬ್ ಅಜ್ಜ ಭವಿಷ್ಯವನ್ನ ನುಡಿದಿದ್ದಾರೆ. ಹಸಿರು ಜುಬ್ಬ ಮತ್ತು ಮುಂಡಾಸು ಧರಿಸಿ ಎಡಗೈಯನ್ನು ನೋಡಿಕೊಂಡು ಇವರು ಹೇಳುವ ಭವಿಷ್ಯಕ್ಕಾಗಿ ಸಾವಿರಾರು ಜನರು ಕಾಯುತ್ತಿರ್ತಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಪ್ರಸಿದ್ಧ ಲಾಲಾಸಾಬವಾಲಿ ದರ್ಗಾದಲ್ಲಿ ಮೊಹರಂ ಆಚರಣೆಯ ವೇಳೆ ಲಾಲಾಸಾಬ ಅಜ್ಜಿಯ ಮುಂದಿನ ಆಗು ಹೋಗುಗಳ ಬಗ್ಗೆ ಭವಿಷ್ಯವನ್ನ ನುಡಿಯುತ್ತಾರೆ. ಅಜ್ಜ ನುಡಿದ ಮೂಡಲ ದಿಕ್ಕು ಎಂದರೆ ಪೂರ್ವದ ರಾಷ್ಟ್ರಗಳು, ಪಡುವಲ ಎಂದರೆ ಪಶ್ಚಿಮ ದಿಕ್ಕಿನ ದೇಶಗಳು, ಭಾರತಕ್ಕೆ ಪಶ್ಚಿಮ ಎಂದರೆ ಪಾಶ್ಚಿಮಾತ್ಯ ಯುರೋಪ್ ಭಾಗದ ದೇಶಗಳು, ಇನ್ನು ಪೂರ್ವದ ದೇಶಗಳೆಂದರೆ ಪಾಕಿಸ್ತಾನ, ಚೀನಾ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮುಂತಾದ ರಾಷ್ಟ್ರಗಳು. ಮೂಡಲ ದೇಶಕ್ಕೆ ಪಡುವಲ ದೇಶಕ್ಕೆ ಬರ ಮಾತ್ರ ಬೀಳತೈತಿ, ಬರ್ಕೊಂಡ್ ಬಿಡ್ರಿ. ಹೌದು, ಬರ ಬೀಳುತ್ತ ಬರ್ಕೊಂಡು ಏನ್ ಮಾಡೋಣ? ಬದುಕೋದು ಹೆಂಗ? ಬದುಕ್ಸಾಕ ಒಂದ್ ದಾರಿ ಬೇಕ. ಬದುಕು ದಾರಿನೂ ಸಿಗ್ತೈತಿ. ಕಾಲ ಮಾತ್ರ ಸುಮಾರು ಬರ್ತ್ರಪ್ಪ ಅಂತೇಳಿ ಕಾಯವದಾನ ಅಂತ ನಾವು ಗೊತ್ತೈತಿ. ಕಾಯವದಾನ ಅನ್ನೋದು ನಮಗೂ ಗೊತ್ತೈತಿ. ಎಲ್ಲಾ ಪೀಕು ಕಡ್ಲು ಮಾಡ್ಲ, ಎಲ್ಲಾ ಮಳೆನೂ ಕಡ್ಲು ಮಾಡ್ಲ, ಕುರ್ಚೇನು ಕಡ್ಲು ಮಾಡ್ಲಣ. ಅದನ್ನ ಕೇಳಕ್ ಬಹಳ ಮಂದಿ ಬಂದಾರ. ಮಳಿ ಕೊಟ್ಟು ತಗೊಂಡ್ ನಾವೇನ್ ಮಾಡೋದು? ಮಳೆಯಪ್ಪನಿಂದ ಹೊಟ್ಟೆ ತುಂಬುದು ಎಲ್ಲರಿಗೂ. ಮಳೆಯಪ್ಪ ಬೇಕು ಮೊದಲು ಅದನ್ನ ಬದುಕಿಸ್ರಿ. ನೀವು ಯಾವರಾಗ್ಲಿ, ಯಾವುದೇ ಭಕ್ತರಾಗ್ಲಿ, ನನ್ನೂರವರಾಗ್ಲಿ, ಯಾರೇ ಆಗ್ಲಿ ಪ್ರಸಾದ ಕಾಯ್ಕೊಂಡಕ್ಕಿರ್ಬೇಕು. ಇನ್ನು ಮ್ಯಾಗಿದ್ದು ವರ್ಷಕ್ಕೆ ಪ್ರಸಾದ ಕಾಯ್ಕೋರಿ. ಇಲ್ಲ ತನ್ನ ಸುಕ್ಕಿಗೆ ಹೋಗೋ ಕಾಲ ಬರ್ತೈತಿ. ಇನ್ನು ಮ್ಯಾಗೆ ಏನ್ ಕಾಪಾಡ ನೋಡ್ಕೊಡ್ರಿ, ಬರದ್ ಇಟ್ಕೊಂಡು ಬಿಡ್ರಿ. ಯಾಕಂದ್ರೆ ಇನ್ನು ಕಾಲ ಬಹಳ ಸುಮಾರು ಬರ್ತಾವ್ರಿಪ್ಪ. ಇದು 1 ವರ್ಷ ಸುಖ ದುಃಖ ಯಾರು ನಡೀತದೆ. ಮುಂದಿನ ವರ್ಷಕ್ಕೆ ಇದಕ್ಕಿಂತ ಕಠಿಣ ಕಾಲನ ಬರ್ತಂತ ತಿಳ್ಕೊರಿ. ನಾನ್ ಮುಂದೆ ಹೇಳಿದ್ರೆ ನಾವೇನ್ ಮಾಡೋರು? ಕಠಿಣನು ಒಟ್ಟ, ನಮ್ಗ ಸರಳನು ಒಟ್ಟ, ಯಾರಿದ್ರು ಬದುಕಬೇಕ. ನಮ್ ಮುಂದೆ ಹೇಳಿದ್ರೆ ನಾವೇನ್ ಮಾಡೋರು? ಅದಕ್ಕೆಲ್ಲ ಹೊಣೆಗಾರ ನೀನು. ಪ್ರಾಣಿಗಳು ಬಹಳ ಸಾಯ್ತವ್ರಿಪ್ಪ. ಪ್ರಾಣಿಗಳು ಮಾತ್ರ ಬಹಳ ಸಾಯ್ತವು. ಏನ್ ಇವು ಸಾವುದು, ನೋವುದು, ಇವನ್ ಹೇಳಿ ನೋಡ್ರಿ. ಇಷ್ಟು ವರ್ಷ ತನ ಸುಖನ ಹೇಳಿನಿ, ಯಾವನಿಗೆ ಏನ್ ಎಡ ಹೇಳಿನಿ. ಹೌದು, ಈಗ ತಂದೆ ಇಲ್ಲ. ಇನ್ಮೇಲೆ ಸುರೋಬ 20 ವರ್ಷ ಏನ್ ಅಡ್ಡಿ ಇಲ್ಲ. ಬದುಕುದೇ ಹಂಗ. ವರ್ಷಕ್ಕೆ ನೀವು ಪ್ರತಿಯೊಬ್ರು
ಕೊಟ್ಟದ್ದು ತುತ್ತು ಪ್ರಸಾದೊಳಗೆ ಕಾಯ್ಕೊಂಡು ಅಂತ ಜೀವನ ಮಾಡಿಪ್ಪ, ಎಚ್ಚರಿಕೆ ಕೊಡ್ತೀನಿ. ಹೆಬ್ಬಳ್ಳಿ ಅಂತ ಹೇಳಿದ್ದು ಬರ್ಲಿಟ್ಕೊಂಡ್ಬಿಡ್ರಿ. ವರ್ಷಕ್ಕೆ ಗೊತ್ತಾಗತ್ತೆ, ವರ್ಷಕ್ಕೆ ಗೊತ್ತಾಗತ್ತೆ. ಮೂಡಲ ದೇಶಕ್ಕೆ ಪಡವಲ ದೇಶಕ್ಕೆ ಬರ ಬಿದ್ದಿರುತ್ತಂದ ಹೆಬ್ಬಳ್ಳಿ ಅಂತ ಬರೆದಿಟ್ಕೊಂಡ್ಬಿಡ್ರಿ. ಆದ್ರೆ ಹುಲಿ ಹೋಗುತ್ತೆ, ಹುಲಿ ಹೋಗುತ್ತೆ. ಇಲ್ಲಿ ಚಲ್ಲಾಟ ಹೆಚ್ಚಾಗುತ್ತೆ.